ಆಲ್ಮೋಸ್ಟ್ ಕೂರ್ಗ್ ರೀಚ್ ಆಗಿದ್ದೀವಿ, ಬಟ್ ವಿ ಗಾಟ್ ಸ್ಟಕ್ ಇನ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಹೋಗ್ಬೋದಾ ಏನು ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೊಟ್ಟೋಗ್ಬಿಟ್ಟಿದ್ದಾರೆ. ನಾವು ಮಳೆ ತುಂಬ ಜೋರಾಗಿ ಬಂದು ಈಗ ನಿಂತ್ಕೊಬಿಟ್ಟಿದ್ದೀವಿ. ಆಗ್ಲೇ ಮತ್ತೆ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಮತ್ತೆ ಸ್ಟಾರ್ಟ್ ಆಯ್ತು. ಊಟಿ ವಿಶಾಲನಗರ ಪಟ್ಟಣಕ್ಕೆ ಸುಸ್ವಾಗತ. ಬಂದಾಯ್ತು, ಮಳೆ ಬರ್ತಾಯಿದೆ. ಸೊ ನಾವಿವಾಗ ನಿಸರ್ಗಧಾಮಗೆ ಹೋಗ್ಬೇಕಂತ ಮುಂದೆ ತೋರಿಸ್ತಾ ಇದೆ. Yes, here we go. ನಿಸರ್ಗಧಾಮ. ಬಂದಿದ್ದೀವಿ ಇವಾಗ ನಿಸರ್ಗಧಾಮಕ್ಕೆ. ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಅಂತ. ಫಸ್ಟ್ ಟೈಮ್ ನನಗೆ ಬರ್ತಾರಲ್ಲ. Let's go on something. See. ಚೆನ್ನಾಗಿದೆ. ನೈಸ್. ಎಸ್ ಇದೆ ಎಂಟ್ರೆನ್ಸ್ ಅಂತ ಅನ್ಸುತ್ತೆ. ಇನ್ನು ಇವಾಗ ಓಪನ್ ಮಾಡಿರ್ತಾರೆ. ಎಷ್ಟು ಗಂಟೆಗೆ ಬಂದಿದ್ದು? 8 o'clock ಮೈಸೂರು ಬಿಟ್ವಿ. ಇವಾಗ 10 o'clock. ಇಲ್ಲೆಲ್ಲ ಸ್ನೇಕ್ಸ್ ಇದೆ. ಮೈ ಗಾಡ್, ದಾರಿ ಕನ್ಫ್ಯೂಸ್ ಮಾಡ್ಕೊಬಿಟ್ವಿ. ಇಲ್ಲಿದೆ ವೇಟು ನಿಸರ್ಗಧಾಮ. ಸ್ಟ್ರೈಟ್ ಆಗಿ ಲೆಫ್ಟ್ ಹೋಗಬೇಕು. ಸ್ಟಾಲ್ಸ್ ಬರ್ತಾ ನೋಡೋಣ. ಈ ಬ್ಯಾಗ್ಸ್ ಎಷ್ಟು ಪ್ರಿಟಿ ಆಗಿದೆ. ಬ್ಯಾಗ್, ಸೋ ಮೆನಿ ಸ್ಟಾಲ್ಸ್. ಏನು ಹೇಳ್ತಿದ್ದಾರೆ ಅವರು? ಹೊರಗಡೆ ತಿನ್ನಿಸ್ತಿದ್ದಾರೆ, ಏನು ಅರ್ಥನೇ ಆಗ್ತದೆ. ನಿಸರ್ಗಧಾಮ ಅಲ್ಲಿಗೆ ಹೋಗ್ಬೇಕಂತ ಅಂದರೆ ನೀಡ್ ಟು ಬೈ ಟಿಕೆಟ್ಸ್. ಅಷ್ಟು ದೊಡ್ಡವ್ರಿಗೆ 80, ಮಕ್ಕಳಿಗೆ 40 ರೂಪಾಯಿ. ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಹೇಗಿದೆ ಅಂತ ನೋಡೋಣ. ಚಲೋ. ವಾವ್, ಬೋಟ್ ಎಲ್ಲ ಇದೆ. ಬೋಟ್ಸ್ ಇದೆ. ಸಾರಿ. ಕಾವೇರಿ ಮಾತೆ ಎಲ್ಲರಿಗೂ ಬ್ಲೆಸ್ ಮಾಡಲಿ ದೇವರು. ಚೆನ್ನಾಗಿದೆ. ಹಂಗೆ ಮೈಸೂರಲ್ಲಿ ಈ ಕಾರಂಜಿ ಲೇಕಿಗೆ ಹೋಗ್ತೀವಿ ಗೊತ್ತಾ, ಒಂಥರ ಆಲ್ಮೋಸ್ಟ್ ಆ ಥರ ಫೀಲ್ಸ್ ಬರ್ತಿದೆ. ನಾಟ್ ಎಕ್ಸಾಕ್ಟ್ಲಿ, ಬಟ್ ಏನಂತ ಅಂದರೆ ಅಲ್ಲೂ ಪಾರ್ಕ್ ಎಲ್ಲ ಇರುತ್ತಲ್ಲ, ಸೊ ಕೈಂಡ್ ಆಫ್ ಆ ಥರ ಅನಿಸ್ತಾ ಇದೆ. ದೊಡ್ಡ ಬೆಟ್ಟ ಗೇರಿ. ಏನಾದರೂ ಸ್ನ್ಯಾಕ್ಸ್ ಬೇಕಂತ ಅಂದರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿ ಟ್ರೈ ಮಾಡಿ. ಫುಲ್ಲೆಲ್ಲ ಬ್ಯಾಂಬೂಸೇ ಕಾಣ್ತಾ ಇದೆ. ಇಷ್ಟೆಲ್ಲ ಯಾವಾಗ ಅವರು ನೆಟ್ಟಿದ್ರು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಇಷ್ಟೆಲ್ಲ ಯಾವಾಗ ನೆಟ್ಟಿದ್ರು, ಇಷ್ಟೆಲ್ಲ ಯಾವಾಗ ಬೆಳೆಸಿದ್ರು, ಅಥವಾ ಅವ್ರಿಗೆ ವಿಷನ್ ಇತ್ತ ಈ ಥರ ಆಗುತ್ತೆ ಈ ಜಾಗ ಅಂತ.
ಚೆನ್ನಾಗಿದೆ ಒಂಥರ. ದೇ ಫೌಂಡ್ ಸಮಥಿಂಗ್ ಇಟ್ ಸೀಮ್ಸ್. ಹಂದಿನ ಇಲ್ಲಿ ಹೆಗ್ಣ ಕಂಡ್ರು, ಅದು ಹಂದಿ ಅಲ್ಲ, ಹೆಗ್ಣ. ಹೆಗ್ಣಕ್ಕೂ ನೆಮ್ಮದಿ ಇಲ್ಲ ಜನಗಳ ಮಧ್ಯ, ಹೆಗ್ಣಕ್ಕೂ ನೆಮ್ಮದಿ ಇಲ್ಲ ಅಂದ. ಓಕೆ, ಮತ್ತೆ ಮಳೆ ಬರ್ತಾ ಇದೆ. ಇಲ್ಲಿ ನೋಡಿ, ಕೂರ್ಗ್ದು ಕಲ್ಚರಲ್ ಕೊಡವ, ಹಾಂ ಕೊಡವ ಪುರುಷ ಮಳೆ ಟ್ರೆಡಿಷನಲ್ ಡ್ಯಾನ್ಸ್. ಚೆನ್ನಾಗಿರಲ್ಲ, ಕೂರ್ಗಿಸ್ತಲ್ವಾ. ಎಲ್ಲರೂ ಅವ್ರವ್ರ ಕಲ್ಚರ್ನ ಅವ್ರವ್ರ ಟ್ರೆಡಿಷನ್ನ ಈ ಥರ ಎನ್ಕರೇಜ್ ಮಾಡಬೇಕು ಎಲ್ಲರೂ. ಜಂಗಲ್ ಸಫಾರಿ ಇದೆ, ನೋಡೋಣ. ಇಷ್ಟು ಫ್ರೀಡೆಮು ಅಂತ. ಇದು ಸಫಾರಿ ಅಂದರೆ ಏನೋ ತುಂಬ ಜೋರು ಸೌಂಡ್ ಬರ್ಸ್ತಾ ಇದ್ದಾರೆ. ಅದೇ ಜಸ್ಟ್ ಇಂಟರಾಕ್ಟಿವ್ ಆ್ಯನಿಮಲ್, ಥಂಡರ್, ಜಸ್ಟ್ ಎಫೆಕ್ಟ್ಸ್ ಅಷ್ಟೇ. ಗೈಸ್, ನೀವೆಲ್ಲ ವೇಸ್ಟು, ಮನೇಲಿ ಕುತ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀರಾ. ಚಲೋ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೀವಿ. ವಾವ್, ಐ ಹೋಪ್ ನಂದು ಓಲ್ಡ್ ಏಜ್ ಕಡೆ ಹಿಂಗೆ ಇರಲಿ, ನನಗೆ ಒಳ್ಳೆ ಫ್ರೆಂಡ್ಸ್ ಸಿಗಲಿ. ಕ್ಯೂಟ್ ಅಲ್ಲ? ನಾನು ನಿಮ್ಗೊಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವ್ರ ಹೆಸರು ಮಿಸ್ಟರ್ ಜಿಯರ್ ಅಂತ. ಹಲೋ. ಓಕೆ, ಗಂಡದು ಕೊಂಬಂದಿತ್ತಲ್ಲ ಅದಕ್ಕೆ ಗಂಡು. ಕೊಂಬಿರೋದೆಲ್ಲ ಗಂಡಂತೆ, ಕೊಂಬಿಲ್ದಿರೋದೆಲ್ಲ ಹೆಣ್ಣಂತೆ. ಕೇಳಿಸ್ತೈತಾ? ಹಿಂಗೆ ಕಿರ್ಚುತ್ತೆ, ಕೇಳಿಸ್ಕೊಂಡ್ರ? ಟೈಗರ್ ಬರ್ತೈತೆ. ಟೈಗರ್ ಎಲ್ಲಿಂದ ಬರುತ್ತೆ? ಇದನ್ನೆಲ್ಲ ತಿನ್ನೋದಿಕ್ಕೆ. ನೋ, ನಿಜ. ಚೆನ್ನಾಗಿದೆ ಅಲ್ಲ? ಹಲೋ ಮಿಸ್ಟರ್. ಅದು ಸ್ನಾನ ಮಾಡಿಲ್ಲ, ಅದು ಸ್ನಾನ ಮಾಡಿಲ್ಲ, ಅದಕ್ಕೆ ಅದ್ರ ಕಾಲನ್ನ ಹಿಂಗೆ ಕೆರ್ಕೊಂತಿದೆ ನಾಲ್ಗೆ ಅಂತ. ಲೆಟ್ಸ್ ಗೋ, ಬೇರೆ ಜಾಗಕ್ಕೆ ಹೋಗೋಣ. ಕಾಣುತ್ತೆ ಅಲ್ಲಿ. ಹುಲಿ ಸೌಂಡ್. ಶಾರ್ಟ್ ಅಯ್ಯೋ, ನಾನು ಶೂಸ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಇವಾಗ ಶೂಸ್ ಬೇರೆ ಬಿಚ್ಚಬೇಕಾ? ಜಾರುತ್ತೆ, ನಡಿ ಹಂಗೆ ಆ ಕಡೆ. ಫೈನಲಿ ಇವಾಗ ಅದೇನು ಅಲ್ಲೊಂದು ವಾಟರ್ ಪ್ಲೇಸ್ ಇತ್ತು ಆಯ್ತಾ, ಸಕ್ಕತ್ತಾಗಿತ್ತು. ನೋಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇಟ್ ವಾಸ್ ಸೊ ಗುಡ್. ಆಲ್ಮೋಸ್ಟ್ 1 hour ಅಷ್ಟು ಟೈಮ್ ಆಟಾಡೋದ್ರಲ್ಲೇ ಮುಗ್ದೋಯ್ತು, ಗೊತ್ತೇ ಆಗಲಿಲ್ಲ ಹೆಂಗೆ ಟೈಮ್ ಹೋಯ್ತು ಅಂತಾನೆ. ಚೆನ್ನಾಗಿತ್ತು. ವಾಪಸ್ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ತುಂಬ ಹಸಿವಾಗ್ತಾ ಇದೆ. ಚಲೋ, ಲೆಟ್ಸ್ ಗೋ. ಆಗ ಜಸ್ಟ್ ನಿಸರ್ಗಧಾಮದಿಂದ ಆಚೆ ಬಂದ್ವಿ. ಸೊ ಇಲ್ಲೇ ಒಳಗಡೆನೇ ಇರೋ ಒಂದು ಹೋಟೆಲಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸೌತ್ ಇಂಡಿಯನ್ ಥಾಲಿ ನಾವು ಆರ್ಡರ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಏನಾಗಿತ್ತು ಗೊತ್ತಾ, ಲಾಸ್ಟ್ ಟೈಮ್ KRS ಕಡೆ ಹೋಗುವಾಗ ಸೌತ್ ಇಂಡಿಯನ್ ಥಾಲಿ ಅಂತ ಒಂದು ಆರ್ಡರ್ ಮಾಡಿದ್ವಿ. ಹೋಟೆಲ್ ಹೆಸರು ನನಗಿಲ್ಲ ಆಯಿತಾ, ರೋಡ್ ಸೈಡಲ್ಲಿ. ನಾನು ಅನ್ಕೋಬೇಕಿತ್ತು ಅಲ್ಲಿ ಜನ ಹೋಗದೆ ಇದ್ದಾಗಲೇ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಊಟ ಅಂತ. ಅಲ್ಲಿ ಹೋದರೆ ಸಾಂಬಾರೆಲ್ಲ ನೀರು, ರೈಸ್ ಎಲ್ಲ ಫುಲ್ಲು ಗಟ್ಟಿ. ಆಮೇಲೆ ಏನೋ ಬಿಹಾರವ್ರು ಮಾಡ್ತಾರೆ ಗೊತ್ತಾ, ಲೈಕ್ ಜಸ್ಟ್ ಆಲೂಗಡ್ಡೆಯಲ್ಲಿ ಏನೋ ಒಂಥರ ಮಾಡ್ತಾರೆ ಆಯಿತಾ, ಅದು ನಂಗೆ ಇಷ್ಟ ಇಲ್ಲ. ಬರೀ ಅದು
ನನ್ನ ಪುಣ್ಯ ಏನಂತ ಅಂದರೆ ಮೊಸರು ಕೊಟ್ಟಿದ್ರು. ಸೊ ಲಾಸ್ಟಲ್ಲಿ ಮೊಸರನ್ನಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದೆ ಅಷ್ಟೇ. ಅದು ಒಂದೇ ಇಷ್ಟ ಆಗಿದ್ದು. ಅದು ಒಂದು ಸೌತ್ ಇಂಡಿಯನ್ ಮೀಲ್ಗೆ ಎಷ್ಟು 250 ಏನೋ ಆಯಿತು. ಮೊಸರನ್ನ ತಿನ್ನಕ್ಕೆ 250 ರೂಪಾಯಿ ಕೊಟ್ಟಂಗಾಯಿತು ನಾನಲ್ಲಿ. ನೋಡೋಣ ಇಲ್ಲಿ ಹೆಂಗೆ ಬರುತ್ತೆ ಅಂತ. ನಾನು ರಿವ್ಯೂ ಮಾಡ್ತೇನೆ ಫುಡ್ನ. ನೀವು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ತಿನ್ಬೋದು ಅಥವಾ ರೋಡ್ ಸೈಡಲ್ಲಿ ತಿಂದರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಓಕೆ, ನಾವು ವೆಯ್ಟ್ ಮಾಡ್ತಾರೆ ನಮ್ಮ ಊಟ ಬರೋ ತನಕ. ಸೇಮ್ ಅವತ್ತು ನಾನು ಏನು ಹೇಳಿದೆ ಸೇಮ್ ಆಯಿತಾ, ಸೇಮ್ ಇದ್ದೇ ಫುಡ್. ನಂಗೆ ಇಷ್ಟ ಇಲ್ಲ ಈ ವೆರೈಟೀಸ್, ಬಟ್ ಏನು ಮಾಡೋಕ್ಕಾಗಲ್ಲ. ಓಕೆ, ತಿನ್ನಬೇಕು, ಊಟ ಹಸ್ವಾಗ್ತಿದೆ. ಪಾರ್ಕ್ ಆ್ಯಂಡ್ ಎಲಿಫೆಂಟ್ ಕ್ಯಾಂಪ್ ಗೊತ್ತಿಲ್ಲ, ಒಳಗೆ ಬಿಡ್ತಾರೇನೋ ಕೇಳಬೇಕು. ಇಲ್ಲಿ ಯಾರೂ ಕಾಣ್ತಾ ಇಲ್ಲ. ಓಕೆ, ಅಲ್ಲೆಲ್ಲ ವೆಹಿಕಲ್ಸ್ ಇದೆ. ಕಡೆ ನೋಡ್ಬೋದು. ಕ್ಲೋಸ್ ಅಂತ ಎಲ್ಲಿ ನಡ್ಕೊಂಡು ಹೋದ್ರೆ 800 ಮೀಟರ್ಸಾ? ವಾಟರ್ ಇದೆಯಾ? ವಾಟರ್ ಇದೆಯಾ? ಇದೆಯಾ? ಅಲ್ಲಿ ಡ್ಯಾಮ್ ಕಾಣ್ತಾ ಇದೆ. ವಾಟರ್ ಅಂತೂ ಒಂದು ಡ್ರಾಪು ಇಲ್ಲ. ವಾಟರ್ ಹೋಗ್ತಾ ಒಂಥರ ಮಟ್ಟು ಥರ ಇದೆ. ಮಳೆ ನೀರು. ಸೊ ಡಿಸಪಾಯಿಂಟೆಡ್. ಇವಾಗ ಏನು ಮಾಡೋಕ್ಕಲ್ಲ. ಹಾರಂಗಿ ಡ್ಯಾಮಲ್ಲಿ ವಾಟರ್ ಇಲ್ಲ. ನೆಕ್ಸ್ಟ್ ಟೈಮ್ ಬರೋರು ನೀವು ನೋಡ್ಕೊಂಡು ಬನ್ನಿ. ಎಲ್ಲ ವೆದರ್ ಎಲ್ಲ ನೋಡ್ಕೊಂಡು, ನಾವು ಆ್ಯಕ್ಚುಲಿ ವೆದರ್ ನೋಡ್ಕೊಂಡು ಬಂದ್ವಿ. ಮಳೆ ಇರುತ್ತೆ ಅಂತ ಹೇಳಿದರು ಈ ವಾರ ಫುಲ್ಲು. ಬಟ್ ಏನು ಮಾಡೋದು, ಇಟ್ಸ್ ಓಕೆ, ಹ್ಯಾಪನ್ಸ್. ಸೊ ಇವಾಗ ನಾವು ಎಲಿಫೆಂಟ್ ಕ್ಯಾಂಪು ಇಲ್ಲ, ಹಾರಂಗಿ ಡ್ಯಾಮ್ ವಾಟರ್ ಕೂಡ ಇಲ್ಲ. ನೋಡೋಣ, ನೆಕ್ಸ್ಟ್ ಸ್ವಲ್ಪ ಪ್ಲ್ಯಾನ್ಸ್ ಇದೆ, ಎಕ್ಸ್ಪ್ಲೋರ್ ಮಾಡೋಣ. ಗೈಸ್, ಹಾರಂಗಿ ಡ್ಯಾಮ್ ಹತ್ರ ಹೋಗಿದ್ವಿ. ಡಿಸಪಾಯಿಂಟೆಡ್. ಅಲ್ಲೂ ಎಲಿಫೆಂಟ್ ಕ್ಯಾಂಪ್ ಇಲ್ಲ, ಮತ್ತು ಡ್ಯಾಮಲ್ಲಿ ವಾಟರ್ ಕೂಡ ಇರಲಿಲ್ಲ. ಇವಾಗ ದುಬಾರ ಎಲಿಫೆಂಟ್ ಕ್ಯಾಂಪ್ ಹತ್ರ ಬಂದ್ವಿ. ಇಲ್ಲೂ ಅಷ್ಟೇ ಸೇಮ್ ಡಿಸಪಾಯಿಂಟ್ಮೆಂಟ್. ಎಲಿಫೆಂಟ್ ನೋಡೋಕೆ ಬಿಡ್ತಾ ಇಲ್ಲ. ದೂರದಿಂದ ನೋಡ್ಬೋದಂತೆ. ದ್ಯಾಟು ನೀವೇನಾದರೂ ರಿವರ್ ರಾಫ್ಟಿಂಗ್ ಹೋಗ್ತೀರಾ ಅಂತ ಹೇಳಿದ್ರೆ. ಬಟ್ ರಿವರ್ ರಾಫ್ಟಿಂಗಲ್ಲಿ ಮಾಡೋಕ್ಕೆ ವಾಟರ್ ಫ್ಲೋನೇ ತುಂಬ ಕಮ್ಮಿ ಇದೆ. ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಟೈಮ್ ನೀವು ಬರೋರಿದ್ರೆ. ಅದೇ ನೀವೇನಾದರೂ ರಿವರ್ ರಾಫ್ಟಿಂಗ್ ಹೋದರೆ ಅದು ಫೀಡ್ ಮಾಡೋ ಟೈಮಲ್ಲಿ ಎಲಿಫೆಂಟ್ಸ್ ಬಂದರೆ ನೋಡ್ಬೋದಂತೆ ಅಷ್ಟೇ. ಹಾಗೆ ಬೇಕು ಬಾಟಲ್. ಓಕೆ, ಕೆಫೆಗೆ ಹೋಗೋಣ. ಎಷ್ಟು ಟಯರ್ಡ್ ಆಗಿದೆ ಅಂತ ಅಂದರೆ ನನಗೂ ಸುಮ್ಮನೆ ತಿಳ್ಕೊಬಿಡೋಣ. ಇದು ನಂದು ಕೆಫೆಲಿ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿ ಕೊಟ್ಕೊಂಡಿದ್ದೀವಿ. ಮೈಸೂರಿಂದ ಎಲ್ಲಿ ಫಸ್ಟು ನಿಸರ್ಗಧಾಮ, ಅಲ್ಲಿ ಒಂದು ಹಿಡನ್ ವಾಟರ್ ಪ್ಲೇಸ್ ಚೆನ್ನಾಗಿತ್ತು, ಅಲ್ಲೇ ಎಂಜಾಯ್ ಮಾಡಿ ನೆಕ್ಸ್ಟು ಹಾರಂಗಿ ಡ್ಯಾಮ್, ಅದಾದ್ಮೇಲೆ ದುಬಾರ ಕ್ಯಾಂಪ್ ಹತ್ರ ಬಂದ್ವಿ. ಅದೇ ಹೇಳಿದ್ನಲ್ಲ, ಜಸ್ಟ್ ಸುಮ್ಮನೆ ಟೈಮ್ ವೇಸ್ಟ್ ಅನಿಸ್ತಾ ಇದೆ.
ಇದು ಬಂದು ಸುಮ್ಮನೆ ಡೈರೆಕ್ಟಾಗಿ ಮಡಿಕೇರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಮಡಿಕೇರಿಗೆ ಹೋಗಿದ್ರೆ ಆಗ್ತಿತ್ತು. ಸುಮ್ಮನೆ ಬಂದಿದ್ದೆ ನೋಡೋಣ ಫ್ರೆಂಚ್ ಫ್ರೈಸ್ ಅಂತ ತಿಂದ್ಬಿಟ್ಟು ಫೋನಲ್ಲಿ ಚಾರ್ಜು ಇಲ್ಲ. ಫೋನ್ ಚಾರ್ಜ್ ಮಾಡ್ಕೋಬೇಕು. ಫೋನ್ ಚಾರ್ಜ್ ಮಾಡ್ಕೊಂಡು ಇಲ್ಲೆಲ್ಲ ಹೊರಡೋಣ. ಸೊ ಲೆಟ್ಸ್ ಗೋ ಟು ಮಡಿಕೇರಿ. ಮಡಿಕೇರಿಗೆ ಹೋಗ್ತಾ ಇದ್ವಿ. ಫುಲ್ ಮಳೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟು ಜಸ್ಟ್ ಶೋಲು ಎಷ್ಟು ಮಳೆ ಅಂದರೆ ತೋರಿಸ್ತೀನಿ ನೋಡಿ. ಫುಲ್ ಚೆನ್ನಾಗಿದೆಯಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದರೆ ಫುಲ್ ಸೋನೆ ಆಯ್ತಾ. ಫುಲ್ ಸೋನೆ ಮಳೆನೇ ಅನ್ಕೊಳ್ಳಿ. ಬೇರೆ ಫೋನಾಗಿ ಕ್ಲಿಯರಾಗಿ ಕಾಣ್ತಿರ್ಬೋದು, ಬಟ್ ರಿಯಲಾಗಿ ನೋಡೋಕ್ಕೆ ಇಟ್ಸ್ ಸಮಥಿಂಗ್ ಎಲ್ಸ್. ಏನು ಕಾಣ್ತಾ ಇಲ್ಲ, ಲಿಟ್ರಲಿ ಮುದ್ದೆ ಹಂಗಿದೆ. ಒಂದ್ಸಲ ಮಳೆಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ಏನೋ ಸುಮ್ಮನೆ ಹೇಳ್ತಾಳೆ ಅಂತ ಅನ್ಸ್ಬೋದು, ಬಟ್ ಒಂದ್ಸಲ ನೀವು ಬಂದಿದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದು. ಓಕೆನಾ? ಬನ್ನಿ ಆಯ್ತಾ. ಮಳೆ ಆಗ್ತಿತ್ತು. ಫೈನಲಿ ಮಡಿಕೇರಿಗೆ ರೀಚ್ ಆಗಿದ್ದೀವಿ. ಸ್ಟೇ ಎಲ್ಲಿದೆ ಅಂತ ಹುಡುಕಿ ಹೋಗಿ ಚೆಕ್ಕಿನ ಬೇಕು. ಓಕೆ ಗೈಸ್, ಪ್ಲ್ಯಾನಲ್ಲಿ ಅಡಚಣೆ ಆಗಿದೆ. ನಾವು ನಮ್ಮ ಸ್ಟೇಗೆ ಹೋಗ್ಬೇಕಿತ್ತು, ಬಟ್ ಅದು ತುಂಬ ದೂರ ಇದೆ. ಫಸ್ಟ್ ಈ ಕಡೆನೇ ರಾಜ ಸಿಗುತ್ತೆ. ಸುಮ್ಮನೆ ಇಲ್ಲಿಂದ ಅಲ್ಲಿ ತನಕ ಹೋಗಿ ವಾಪಸ್ ಅಲ್ಲಿಂದ ಬರಬೇಕಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ರಾಜ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಸ್ಟೇಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಚೆನ್ನಾಗಿದೆ, ಪಾರ್ಕ್ ಥರ ಇದೆ. ಚೆನ್ನಾಗಿದೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇಲ್ಲಿ ನೋಡಿ ಹಾವು, ಅಲ್ಲಿ ಕ್ಯಾಮಲ್ ಇದೆ, ಏನೋ ರೋಪ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ. ಒಂದು ವ್ಯೂ ಇದೆ ಅನಿಸುತ್ತೆ. ಎಲ್ಲರೂ ನಿಂತಿದ್ದಾರೆ. ಇಲ್ಲಿ ಚೆಕ್ಔಟ್ ಏನಂತ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಿದ್ದಾರೆ. ಯು ಆರ್ ನಾಟ್ ರೆಡಿ ಫಾರ್ ದಿಸ್. ಐ ಆಮ್ ಸೀರಿಯಸ್. ವೇಟ್, ಜಸ್ಟ್ ಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಲಿಟ್ರಲಿ. ಮೇ ಬಿ ಇದಕ್ಕೆ ರಾಜ ಸೀಟ್ ಅಂತ ಯಾಕೆ ಹೆಸರಿಟ್ರು ಅನಿಸುತ್ತೆ ಅಂದರೆ, ರಾಜನ ಥರ ಕುತ್ಕೊಂಡು ಅಲ್ಲೆಲ್ಲ ಸೀಟ್ಸ್ ಇದೆ ಆಯಿತಾ. ಆ ಥರ ನೀವು ಬೇಕಂದರೆ ರಾಜನ ಥರ ಕುತ್ಕೊಂಡು ವ್ಯೂ ನೋಡ್ಬೋದು. ಸೊ ಅದಕ್ಕೆ ಇದನ್ನು ರಾಜ ಸೀಟ್ ಅಂತ ಹೆಸರಿಟ್ಟಿದ್ದಾರೆ ಅಂತ ನಾನು ಅನ್ವೇಷಣೆ ಮಾಡಿದ್ದೀನಿ. ನೀವು ಬನ್ನಿ ಕುತ್ಕೊಂಡು ನೋಡಿ, ಇದು ಚೆನ್ನಾಗಿದೆ. ವೆರಿ ಗುಡ್ ಗೈಸ್. ರೂಮಿಗೆ ಬಂದ್ವಿ. ಆ್ಯಕ್ಚುಲಿ ಅಬ್ಬೆ ಫಾಲ್ಸಿಗೆ ಹೋಗ್ಬೇಕಾಗಿತ್ತು, ಕ್ಯಾನ್ಸಲ್ ಆಗೋಯ್ತು. ಏನು ನಮಗೆ 5 o'clock ಅದು ಕ್ಲೋಸ್ ಅಂತೆ. ನಾವಿಲ್ಲಿ ರಾಜ ಸೀಟಲ್ಲಿ ತುಂಬ ಟೈಮ್ ವೇಸ್ಟ್ ಅಲ್ಲ, ಇಟ್ ವಾಸ್ ಸೋ ಗುಡ್ ಅಲ್ಲ. ಸೊ ಅಲ್ಲೇ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿಬಿಟ್ವಿ. ಸೊ ಅಬ್ಬೆ ಫಾಲ್ಸಿಗೆ ಹೋಗೋಕ್ಕಾಗಲಿಲ್ಲ. ನೋಡೋಣ, ನಾಳೆ ಮಾರ್ನಿಂಗ್ ಒಂದು ಮಂಡಲ್ಪೇಟ್ ಪೀಕಿಗೆ ಹೋಗಬೇಕು. ಹಾಗೆ ಆ ಕಡೆನೇ ಬರ್ತಾ ಎಲ್ಲ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀವಿ. ಎಸ್, ಇವತ್ತಿಂದು ಆಲ್ಮೋಸ್ಟ್ ಇಷ್ಟ ಅಂತ ಅಂದ್ಕೊತೀನಿ. ಈವ್ನಿಂಗ್ ಎಲ್ಲರೂ ಶಾಪಿಂಗ್ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವ
ಹೆಕ್ಟಿಕ್ ಟಯರ್ಡ್ ಆಗಿದ್ದೀನಿ ಅಂತ ಅಂದರೆ ಕಾಂಟ್ ಇವಾಗ ಬಿಟ್ಟುಬಿಟ್ರೆ ನಾನು ಮೇ ಬಿ ನಾಳೆ ಬೆಳಗ್ಗೆ 10 ಗಂಟೆಗೆ ಎದ್ದೇಳ್ತೀನಿ ಅನ್ಸುತ್ತೆ, ಅಷ್ಟು ಸುಸ್ತಾಗಿದೆ. ಇನ್ನೂ ಟೈಮ್ ಆಗಿಲ್ಲ, ಇವಾಗಿನ 5 o'clock. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ದೂರ ಆಗುತ್ತೆ ನಮಗೆ ಅಬ್ಬು ಫಾಲ್ಸ್ಗೆ. ಸೊ ಇಫ್ ಇನ್ ಕೇಸ್ ನಾನೇನಾದರೂ ಈವ್ನಿಂಗ್ ಹೋದರೆ ನಾನು ಆ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಗೈಸ್ ಇವಾಗದ್ದೆ ಎಲ್ಲರೂ ಶಾಪಿಂಗ್ ಹೋಗೋಣ ಅಂತ ಹೇಳಿದ್ರು. ನೋಡೋಣ, ಇಲ್ಲ ಒಂದು ಪಕ್ಕದಲ್ಲಿ ಒಂದು ಟೆಂಪಲ್ ಇದೆ ಅಂತೆ ಶಿವಂದು, ಆದರೆ ಟೆಂಪಲ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮುಗಿಸ್ಕೊಂಡು ಏನಾದರೂ ಸ್ವಲ್ಪ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಇದೊಂದು ಬ್ಯೂಟಿಫುಲ್ ಆಗಿರೋ ಆಂಜನೇಯ ಟೆಂಪಲ್ಗೆ ಬಂದ್ವಿ. ದರ್ಶನ ಮುಗಿಸ್ಕೊಂಡು ಇಲ್ಲಿ ಓಂಕಾರೇಶ್ವರ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಕ್ಲೌಡ್ಸ್ ಎಲ್ಲ ಯಾವುದೂ ಸ್ಟಾರ್ ಇಲ್ಲ ಆಯಿತಾ. ಸಿ ಅಲ್ಲಿ ಒಂದು ಸ್ಟಾರ್ ಇದೆ, ಎಷ್ಟು ಕ್ಯೂಟಾಗಿದೆ ಅಲ್ಲ. ಅಲ್ಲಿಂದ ನೋಡಿದ್ರೆ ಇದ್ರದ್ದು ಆರ್ಕಿಟೆಕ್ಚರ್ ಎಷ್ಟು ವಾವ್ ಗೈಸ್. ಅಗೇನ್ ಯು ಆರ್ ನಾಟ್ ರೆಡಿ ಫಾರ್ ದಿಸ್. ಸಿ ವಾಟರ್ ಮಧ್ಯ ಟೆಂಪಲ್ಲು, ಅಪ್ಪ ವಾಟರ್ ಮಧ್ಯ ಟೆಂಪಲ್ಲು ಏನು ಚೆನ್ನಾಗಿದೆ ಅಲ್ಲ. ವಾವ್. ಇಲ್ಲ ಇದು ಕಲ್ಯಾಣಿ ಅನ್ಸುತ್ತೆ. ಓಕೆ, ಇದ್ರ ಹಿಂದೆ ಇರೋದು ಟೆಂಪಲ್ಲು. ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ. ಸಿ ಮೂನ್ ಕೂಡ ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕ್ರೇಜಿ ಇದೆ ಟೆಂಪಲ್. ನೆಕ್ಸ್ಟ್ ಟೈಮ್ ನಮ್ಮ ಕೂರ್ಗ್ ಟ್ರಿಪ್ ಏನಾದರೂ ಇದ್ದರೆ ಮಡಿಕೇರಿಗೆ ಬಂದಾಗ ಸಿಟಿಯಲ್ಲೇ ಇರೋದು ಟೆಂಪಲ್ಲು. ನೆಕ್ಸ್ಟ್ ನಿಮ್ಮ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಬರೀ ಕೇರಳದವರೇ ಇದ್ದಾರೆ. ಇದು ಎಂಟ್ರನ್ಸ್. ಲೆಟ್ಸ್ ಗೋ ಗಾಯ್ಸ್. ವಿಡಿಯೋ ಮತ್ತು ಫೋಟೋಗ್ರಾಫ್ಸ್ ಏನೂ ಅಲೋ ಇಲ್ಲ. ಬಟ್ ಲಿಟ್ರಲಿ ಎಷ್ಟು ಕ್ಯೂಟಾಗಿದೆ ಅಂತ ಅಂದರೆ ಟೆಂಪಲ್ದು ಅಷ್ಟು ಸಖತ್ತಾಗಿದೆ. ಅಲ್ಲಿ ಸ್ಟೋರೀಸ್ ಎಲ್ಲ ಇದೆ, ಲೈಕ್ ಏನೇನೋ ಅದ್ರದ್ದು ಹಿಸ್ಟಾರಿಕಲ್ ಸ್ಟೋರೀಸ್ ಎಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಡೋಂಟ್ ಮಿಸ್ ದಿಸ್ ಟೆಂಪಲ್. ಇಲ್ಲಿಂದ ಐ ಡೋಂಟ್ ನೋ ಇಲ್ಲಿಂದ ತೋರಿಸ್ಬಾರ್ದಾ ಅಂತ. ಸ್ಟಿಲ್ ಸಿ ತುಂಬ ಚೆನ್ನಾಗಿದೆ. ಅವ್ರವ್ರದ್ದೇ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಸೊ ಅದನ್ನ ನಾವು ಫಾಲೋ ಮಾಡಬೇಕಲ್ವ. ಸೊ ಯಾವ್ದು ರೂಲ್ಸ್ನ ಬ್ರೇಕ್ ಮಾಡಬಾರ್ದು. ಅದಕ್ಕೆ ವಿಡಿಯೋ ಮತ್ತು ಫೋಟೋಗ್ರಾಫ್ಸ್ ಏನೂ ಹಾಕೋಕ್ಕಾಗಲ್ಲ. ಬಟ್ ಮಡಿಕೇರಿಗೆ ಬಂದಾಗ ಸಿಟಿಯಲ್ಲೇ ಇದೆ ಈ ಟೆಂಪಲ್ ಆಯಿತಾ. ಬಂದುಬಿಟ್ಟು ವಿಸಿಟ್ ಮಾಡಿ ಓಂಕಾರೇಶ್ವರ ಟೆಂಪಲ್ ಅಷ್ಟೇ. ಸೈನಿಂಗ್ ಆಫ್. ದಿಸ್ ಇಸ್ ನಿಶಾ. ಟಾಟಾ ಬಾಯ್.